ನಯನ ಮದುಮಗಳ ಪೋಷಾಕಿನಲ್ಲಿ ಅಪ್ಸರಿಗಿಂತ ಕಡಿಮೆಯಾಗಿ ಕಾಣಿಸುತ್ತಿರಲಿಲ್ಲ. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವರ ಇಡೀ ಮನೆ ಸಂಬಂಧಿಕರಿಂದ ತುಂಬಿ ತುಳುಕುತ್ತಿತ್ತು. ಎಲ್ಲರೂ ನಯನ ಸೌಂದರ್ಯವನ್ನು ಹೊಗಳುತ್ತಿದ್ದರು. ವಿಜಯನ ಬಳಿ ಎಲ್ಲರೂ, ವಿಜಯ್, ನಿನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ ಎಂದು ಹೇಳುತ್ತಿದ್ದರು. ತನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದ ನಯನ ಇವೆಲ್ಲ ಮಾತುಗಳನ್ನು ಕೇಳಿ ಮನದಲ್ಲೇ ಸಂತೋಷಪಡುತ್ತಾ ಮುಗುಳ್ನಗುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಸಂಜೆಯಾಗುವುದರಲ್ಲಿತ್ತು. ಸಂಜೆಯಾಗುತ್ತಿದ್ದಂತೆ ಅವಳ ಹೃದಯವು ಬಡಿದುಕೊಳ್ಳತೊಡಗಿತು. ಸ್ವಲ್ಪ ಹೊತ್ತಿನಲ್ಲಿ ನಯನಳ ಚಿಕ್ಕ ನಾದಿನಿ ಸ್ವಪ್ನ ಅವಳಿಗಾಗಿ ಊಟ ತೆಗೆದುಕೊಂಡು ಬಂದಳು. ಅತ್ತಿಗೆ, ಬೇಗ ಊಟ ಮಾಡಿಬಿಡಿ, ಇಲ್ಲ ಅಂದ್ರೆ ಅಣ್ಣ ಬರುತ್ತಾನೆ. ಅವನ ಜೊತೆ ಮಾತನಾಡಲು ಕುಳಿತರೆ ನಿಮಗೆ ಊಟ ಮಾಡಲು ಆಗುವುದಿಲ್ಲ ಎಂದಳು. ಆಗ ನಯನಳು ಸಣ್ಣ ಧ್ವನಿಯಲ್ಲಿ ಸ್ವಪ್ನಳನ್ನು ಕೇಳಿದಳು, ನಿನ್ನ ಅಣ್ಣ ಯಾವಾಗ ಊಟ ಮಾಡುತ್ತಾರೆ? ಆಗ ಸ್ವಪ್ನ ಹೇಳಿದರು, ಅತ್ತಿಗೆ, ಅಣ್ಣ ಆನಂತರ ಊಟ ಮಾಡುತ್ತೇನೆ ಎಂದು ಹೇಳಿದ್ದಾನೆ. ನನಗೆ ಅನಿಸಿದೆ ನಿಮಗೆ ಹಸಿವಾಗಿರಬೇಕು. ಆದ್ದರಿಂದ ನಿಮಗಾಗಿ ಊಟವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನೇ ಹೇಳುತ್ತಾ ಸ್ವಪ್ನ ನಗುನಗುತ್ತ ರೂಮಿನಿಂದ ಹೊರಟು ಹೋದಳು. ನಯನಗೆ ತನ್ನ ನಾದಿನಿ ತುಂಬಾ ಇಷ್ಟವಾದಳು. ಅವಳು ಮನದಲ್ಲಿ ಯೋಚಿಸಿದಳು, ನಾದಿನಿಯ ರೂಪದಲ್ಲಿ ನನಗೆ ಒಬ್ಬ ಒಳ್ಳೆಯ ತಂಗಿ ದೊರೆತಳು. ಇದನ್ನೆಲ್ಲ ಯೋಚಿಸುತ್ತಾ ಅವಳು ಊಟ ಮಾಡುತ್ತಿದ್ದಳು. ಅನಂತರ ಸ್ವಲ್ಪ ಹೊತ್ತಿನಲ್ಲಿ ಬಾಗಿಲನ್ನು ಬಡಿದ ಸದ್ದು ಆಯಿತು. ನಯನ ನೋಡಿದಾಗ ಅವಳ ಪತಿ ವಿಜಯ್ ನಿಂತಿದ್ದ. ವಿಜಯನನ್ನು ನೋಡುತ್ತಿದ್ದಂತೆಯೇ ನಯನ ಊಟದ ತಟ್ಟೆ ಎತ್ತಿಕೊಂಡು ಗಾಬರಿಯಿಂದ ನಿಂತುಕೊಂಡಳು. ಆಗ ವಿಜಯ್ ಹೇಳಿದನು, ಹೆದರಬೇಡ, ಕುಳಿತುಕೋ, ಸರಿಯಾಗಿ ಊಟ ಮಾಡು. ಹಾಗೆ ಹೇಳಿದಾಗ ನಯನ ಕುಳಿತುಕೊಂಡು ಊಟ ಮಾಡತೊಡಗಿದಳು. ಊಟ ಮಾಡಿದ ಮೇಲೆ ನಯನ ವಿಜಯನಿಗೆ ಕೇಳಿದಳು, ನಿಮ್ಮ ಊಟವಾಯಿತೆ? ವಿಜಯ್ ಹೇಳಿದ, ಹಾ, ನಾನು ಊಟ ಮಾಡಿದೆ. ನಯನ ಬೆಡ್ ಮೇಲೆ ಕುಳಿತುಕೊಂಡಿದ್ದಳು. ವಿಜಯ್ ಅವಳ ಬಳಿ ಹೋದನು. ನಂತರ ನಯನಳ ಕೈ ಹಿಡಿದು, ನಯನ, ನಾನು ನಿನಗೆ ಒಂದು ವಿಷಯವನ್ನು ಹೇಳಬೇಕಿದೆ. ಆದರೆ ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲವೆಂದು ನೀನು ನನಗೆ ಮಾತು ಕೊಡಬೇಕು ಎಂದನು. ಪ್ರಥಮ ರಾತ್ರಿಯಲ್ಲಿ ವಿಜಯನು ಈ ರೀತಿ ಪ್ರಮಾಣ ತೆಗೆದುಕೊಳ್ಳುತ್ತಿರುವುದು ನಯನಳಿಗೆ ವಿಚಿತ್ರವೆನಿಸಿತು. ಆದರೆ ಅವಳು ಹೇಳಿದಳು, ಸರಿ, ನಾನು ಯಾರಿಗೂ ಹೇಳುವುದಿಲ್ಲ. ಏನು ವಿಷಯ? ಮತ್ತೆ ವಿಜಯ್ ಹೇಳಿದನು, ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲವೆಂದು ನೀನು ಮಾತು ಕೊಡುವುದರ ಜೊತೆಗೆ ನೀನು ನನ್ನ ತಲೆಯ ಮೇಲೆ ಕೈಯಿಟ್ಟು ಆಣೆ ಮಾಡಬೇಕು. ಆಗ ನಯನ ಹೇಳಿದಳು, ವಿಜಯ್, ನಾನು ನಿಮ್ಮ ಧರ್ಮಪತ್ನಿ. ನನ್ನ ಮೇಲೆ ವಿಶ್ವಾಸವಿಡಿ. ನಾನು ಯಾರಲ್ಲಿಯೂ ಹೇಳುವುದಿಲ್ಲ. ಅದಾದ ಮೇಲೆ ವಿಜಯ್ ಮತ್ತು ನಯನಳ ನಡುವೆ ಯಾವ ಮಾತುಕತೆ ನಡೆಯಿತು ಎಂದು ಗೊತ್ತಾಗಲಿಲ್ಲ. ಇದು ರಹಸ್ಯವಾಗಿತ್ತು. ವಿಜಯ್ ನಯನಾಳಿಗೆ ಈ ವಿಷಯವನ್ನು ಹೇಳಿದಾಗ ನಯನಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ವಿಜಯನು ನಯನಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ನಯನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯುವುದನ್ನು ನಿಲ್ಲಿಸಲಿಲ್ಲ. ಅವಳು ಅಳುತ್ತಲೇ ಇದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವರು ಒಬ್ಬರಿಗೊಬ್ಬರು ಬೆನ್ನು ಮಾಡಿ ಮಲಗಿಕೊಂಡರು. ಅವರು ನಂತರ ಯಾವುದೇ ಮಾತು ಮಾತಾಡಲಿಲ್ಲ. ಅವರ ನಡುವೆ ಪ್ರಥಮ ರಾತ್ರಿಯೂ ಸಹ ನಡೆಯಲಿಲ್ಲ. ನಯನ ಮತ್ತು ವಿಜಯ್ ಇಬ್ಬರಿಗೂ ನಿದ್ರೆ ಇರಲಿಲ್ಲ. ಇಬ್ಬರೂ ಅಳತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಯಿತು. ಬೆಳಗಾಗುತ್ತಿದ್ದಂತೆ ನಯನಳು ಹಾಸಿಗೆಯಿಂದ ಎದ್ದಳು ಮತ್ತು ಸ್ನಾನ ಮಾಡಲು ಹೊರಟಳು. ಆಗ ವಿಜಯ್ ನಯನಾಳ ಕೈ ಹಿಡಿದುಕೊಂಡು ಹೇಳಿದನು, ನಯನ, ನಾನು ನಿನಗೆ ಹೇಳಿದ್ದೇನಲ್ಲ, ಈ ವಿಷಯವನ್ನು ಯಾರ ಮುಂದೆಯೂ ತೋರ್ಪಡಿಸಿಕೊಳ್ಳಬೇಡ. ಈಗ ನಿನ್ನ ಮುಖವನ್ನು ನೋಡಿದರೆ ನೀನು ದುಃಖದಲ್ಲಿರುವಂತೆ ಕಾಣುತ್ತಿದ್ದೀಯಾ? ಆಗ ನಯನಳು ನಿಧಾನವಾಗಿ ತಲೆ ಅಲ್ಲಾಡಿಸುತ್ತಾ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು. ನಯನಳು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಟ್ಟು ಶೃಂಗಾರ ಮಾಡಿಕೊಂಡು ಹೊರಬಂದಾಗ ಅವಳು ಚಂದ್ರನ ತುಂಡಿನಂತೆ ತೋರುತ್ತಿದ್ದಳು. ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು. ಆದರೆ ಅವಳ ಮುಖದಲ್ಲಿ ಯಾವುದೇ ದುಃಖದ ಛಾಯೆ ಕಾಣಿಸಲಿಲ್ಲ. ಅವಳು ಎಲ್ಲರೊಂದಿಗೆ ನಗುತ್ತಾ ಮಾತನಾಡಿದಳು. ಇಡೀ ಮನೆಯಲ್ಲಿ ಅವಳಿಗೆ ತನ್ನ ನಾದಿನಿ ಸ್ವಪ್ನ ತುಂಬಾ ಇಷ್ಟವಾಗುತ್ತಿದ್ದಳು. ಇದೇ ರೀತಿಯಲ್ಲಿ ನಯನಳ ದಿನಗಳು ಕಳೆಯತೊಡಗಿದವು. ಬೆಳಗಾಗುತ್ತಿದ್ದಂತೆ ಚೆನ್ನಾಗಿ ಅಲಂಕರಿಸಿಕೊಂಡು ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದಳು ಮತ್ತು ಖುಷಿಯಾಗಿರುತ್ತಿದ್ದಳು. ಆದರೆ ರಾತ್ರಿ ಆಗುತ್ತಿದ್ದಂತೆ ಇಬ್ಬರೂ ಕೋಣೆಗೆ ಮಲಗಲು ಹೋದಾಗ ಇಬ್ಬರೂ ಕಣ್ಣೀರು ಹಾಕುತ್ತಿದ್ದರು. ಇಬ್ಬರೂ ಒಬ್ಬರಿಗೊಬ್ಬರು ತಬ್ಬಿಕೊಂಡು ತುಂಬಾ ಅಳುತ್ತಿದ್ದರು. ನಯನ ಮತ್ತು ವಿಜಯರ ಕೆಲವು ದಿನಗಳು ಹೀಗೆ ಕಳೆದವು. ಒಂದು ದಿನ ವಿಜಯನ ಆರೋಗ್ಯ ಕೆಟ್ಟಿತ್ತು. ಮನೆಯ ಎಲ್ಲರೂ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ವಿಜಯ್ ಡಾಕ್ಟರ್ನ ಬಳಿ ಹೋಗಲು ತಿರಸ್ಕರಿಸಿದನು. ಅವನು ಹೇಳಿದನು, ಇಲ್ಲ, ನಾನು ಡಾಕ್ಟರ್ ಬಳಿ ಹೋಗುವುದಿಲ್ಲ. ನನಗೆ ಇದು ಕ್ರಮೇಣ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ವಿಜಯನ ಆರೋಗ್ಯ ಸರಿಯಾಗಲಿಲ್ಲ. ಆಕಸ್ಮಿಕವಾಗಿ ಒಂದು ದಿನ ಅವನ ಸಾವಾಯಿತು. ವಿಜಯನ ಮರಣದ ನಂತರ ಮನೆಯಲ್ಲಿ ಆಕ್ರಂದನವೇ ಎದ್ದಿತು. ಎಲ್ಲರೂ ಅಳುತ್ತಿದ್ದರು. ನಯನಳ ಅತ್ತೆ ವಿಜಯನ ಸಾವಿಗೆ ನಯನಳನ್ನೇ ಗುರಿಯಾಗಿಸಿದಳು.
ಅವಳ ಅತ್ತೆ ಅಳುತ್ತಾ ನೇನಳಿಗೆ ಬೈಯುತ್ತಾ ಹೇಳಿದಳು, ಈ ಹೆಣ್ಣು ಮನೆಗೆ ಬಂದ ತಕ್ಷಣ ನನ್ನ ಮಗನನ್ನು ನುಂಗಿ ನೀರು ಕುಡಿದಳು. ಆದರೆ ಈಗ ಏನಾಗಬೇಕಿತ್ತೋ ಅದು ನಡೆದು ಹೋಯಿತು. ಕೆಲವು ಗಂಟೆಗಳಲ್ಲಿ ವಿಜಯನ ಅಂತಿಮ ಸಂಸ್ಕಾರವಾಯಿತು. ಈಗ ನಯನಳು ವಿಜಯನ ಮರಣದ ನಂತರ ಒಬ್ಬಂಟಿಯಾದಳು. ನಯನಳ ತವರು ಮನೆಯಲ್ಲಿ ಅವರ ತಂದೆ ಮಾತ್ರ ಇದ್ದರು. ಅವಳ ಅಮ್ಮ ಮಲತಾಯಿಯಾಗಿದ್ದಳು. ಇದೇ ಕಾರಣಕ್ಕಾಗಿ ತವರಿಗೆ ಹೋಗಲು ಅವಳ ಮನಸ್ಸು ಒಪ್ಪಲಿಲ್ಲ. ಆದ್ದರಿಂದ ಅವಳಿಗೆ ಇಷ್ಟವಿಲ್ಲದಿದ್ದರೂ ಅವಳು ತನ್ನ ಗಂಡನ ಮನೆಯಲ್ಲಿ ಉಳಿದುಕೊಂಡಳು. ಹೇಗಿದ್ದರೂ ಅವಳ ನಾದಿನಿ ಸ್ವಪ್ನ ತುಂಬಾ ಒಳ್ಳೆಯವಳು. ಅವಳು ನಯನಳನ್ನು ತುಂಬಾ ಹಚ್ಚಿಕೊಂಡಿದ್ದಳು. ಸ್ವಪ್ನ ನಯನಳನ್ನು ಅತ್ತಿಗೆ ಅಮ್ಮಾಯೆ ಎಂದು ಕರೆಯುತ್ತಿದ್ದಳು. ವಿಜಯನ ಸಾವಿಗೆ 1 ವರ್ಷದ ನಂತರ ನಯನಳ ನಾದಿನಿ ಸ್ವಪ್ನಾಳ ಮದುವೆ ಫಿಕ್ಸ್ ಆಯಿತು. ಎಂಗೇಜ್ಮೆಂಟ್ ಆದ ನಂತರ ಸ್ವಪ್ನ ತನ್ನ ಮದುವೆಯಾಗುವ ಹುಡುಗ ಸಂದೀಪ್ನೊಂದಿಗೆ ಭೇಟಿಯಾಗಲು ತನ್ನ ಅತ್ತಿಗೆ ನಯನಳ ಜೊತೆ ಹೋಗುತ್ತಿದ್ದಳು. ಅತ್ತಿಗೆಯನ್ನು ಒಂದು ಹೋಟೆಲ್ನಲ್ಲಿ ಕುಳ್ಳಿರಿಸಿ ಸಂದೀಪ್ನ ಜೊತೆ ಸುತ್ತಾಡಲು ಪಾರ್ಕಿಗೆ ಹೋಗುತ್ತಿದ್ದಳು. ಹೊರಗೆ ಹೋಗುತ್ತಿದ್ದರಿಂದ ನಯನಳ ಮನಸ್ಸು ಸಹ ಸ್ವಲ್ಪ ಹಗುರವಾಗತೊಡಗಿತ್ತು. ಆದರೆ ಒಂದು ದಿನ ಸ್ವಪ್ನ ಸಂದೀಪ್ನನ್ನು ಭೇಟಿಯಾಗಿ ಪುನಃ ಹೋಟೆಲ್ಗೆ ಮರಳಿ ಬಂದಾಗ ಅವಳ ಅತ್ತಿಗೆ ನಯನ ಪ್ರಜ್ಞೆ ತಪ್ಪಿಬಿದ್ದಿದ್ದಳು. ಕೆಲವು ಜನರು ಅವಳ ಮುಖಕ್ಕೆ ನೀರು ಚಿಮುಕಿಸಿದರು. ನಯನಳಿಗೆ ಪ್ರಜ್ಞೆ ಬಂದಾಗ ಅವಳ ಆರೋಗ್ಯ ತುಂಬಾ ಕೆಟ್ಟಿತ್ತು. ಸ್ವಪ್ನ ಆಟೋ ರಿಕ್ಷಾ ಮಾಡಿಕೊಂಡು ನಯನಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಆಸ್ಪತ್ರೆಗೆ ಹೋದ ನಂತರ ಸತ್ಯವನ್ನು ತಿಳಿದ ಸ್ವಪ್ನಾಳಿಗೆ ತಾನು ನಿಂತ ನೆಲವೇ ಕುಸಿದಂತೆ ಆಯಿತು. ಏಕೆಂದರೆ ನಯನ ಪ್ರೆಗ್ನೆಂಟ್ ಆಗಿದ್ದಳು. ರಸ್ತೆಯಲ್ಲಿ ಮರಳಿ ಬರುವಾಗ ಸ್ವಪ್ನ ಕೇಳಿದಳು, ಅತ್ತಿಗೆ, ಅಣ್ಣ ಸತ್ತು 1 ವರ್ಷ ಕಳೆದಿದೆ. ಆದರೂ ನೀವು ಹೇಗೆ ಪ್ರೆಗ್ನೆಂಟ್ ಆದ್ರಿ? ಸ್ವಪ್ನ ಕೇಳಿದ ಪ್ರಶ್ನೆಯಿಂದ ನಯನ ಯೋಚನೆಯಲ್ಲಿ ಮುಳುಗಿ ಹೋದಳು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆಗ ಸ್ವಪ್ನ ನಯನಳಿಗೆ ಹೇಳಿದಳು, ಅತ್ತಿಗೆಮ್ಮ, ನೀವೇಕೆ ಅಳುತ್ತಿದ್ದೀರಿ? ಏನಾದರೂ ಹೇಳಿ. ಅಷ್ಟಕ್ಕೂ ನಿಮ್ಮ ಹೊಟ್ಟೆಯಲ್ಲಿ ಈ ಮಗು ಹೇಗೆ ಬಂತು? ಇವತ್ತೆಲ್ಲ ನಾಳೆ ನಮ್ಮ ಮನೆಯವರಿಗೆ ಗೊತ್ತಾಗುತ್ತದೆ. ಆಗ ನೀವು ಅವರಿಗೆ ಏನು ಉತ್ತರ ನೀಡುವಿರಿ? ನಯನಾಳಿಗೆ ಸ್ವಪ್ನಾಳ ಯಾವುದೇ ಮಾತಿಗೆ ಉತ್ತರ ನೀಡಲಾಗಲಿಲ್ಲ. ಅಷ್ಟೇ ಅವಳು ಅಳುತ್ತಿದ್ದಳು. ಅವಳು ಜೋರಾಗಿ ಅಳುತ್ತಿದ್ದರಿಂದ ಅವಳ ಬಾಯಿಂದ ಮಾತುಗಳು ಹೊರಡಲಿಲ್ಲ. ಆದ್ದರಿಂದ ಪಾರ್ಕ್ ತುಂಬಾ ನಿಶ್ಶಬ್ದವಾಗಿತ್ತು. ಅಲ್ಲಿ ತುಂಬಾ ಕಡಿಮೆ ಜನರಿದ್ದರು. ಅತ್ತಿಗೆಮ್ಮ, ನೀವು ಸ್ವಲ್ಪ ಹೊತ್ತು ಶಾಂತವಾಗಿ ಇಲ್ಲಿ ಕುಳಿತುಕೊಳ್ಳಿ. ನಾನು ನಿಮಗಾಗಿ ನೀರು ತೆಗೆದುಕೊಂಡು ಬರುತ್ತೇನೆ ಎಂದಳು ಸ್ವಪ್ನ. ನೀರು ಕುಡಿದ ಮೇಲೆ ನಯನಳು ಶಾಂತವಾದಳು. ಈಗ ಸ್ವಪ್ನ ಮತ್ತೊಮ್ಮೆ ಕೇಳಿದಳು, ಅತ್ತಿಗೆಮ್ಮ, ನೀವು ನನ್ನನ್ನು ಗೆಳತಿ ಎಂದು ತಿಳಿದುಕೊಂಡಿರಲ್ಲವೇ? ಆದರೂ ನೀವು ಇದನ್ನು ಏಕೆ ಮುಚ್ಚಿಡುತ್ತಿದ್ದೀರಿ? ಅಷ್ಟಕ್ಕೂ ಈ ಮಗು ಯಾರದು? ದಯವಿಟ್ಟು ಹೇಳಿ. ನೀವು ನನಗೂ ಹೇಳದಿದ್ದರೆ ಇನ್ಯಾರಿಗೂ ಹೇಳುತ್ತೀರಿ? ಸ್ವಪ್ನ ಹಲವು ಬಾರಿ ಕೇಳಿದ ನಂತರ ನಯನಳು ಸ್ವಪ್ನಗೆ ಹೇಳಿದಳು, ಸ್ವಪ್ನ, ನಿನ್ನ ಅಣ್ಣ ಪ್ರಥಮ ರಾತ್ರಿಯಲ್ಲಿ ನನ್ನಿಂದ ಪ್ರಮಾಣವನ್ನು ತೆಗೆದುಕೊಂಡಿದ್ದರು. ಅದಕ್ಕಾಗಿ ನಾನು ಈ ವಿಷಯವನ್ನು ಯಾರಿಗೂ ಹೇಳಲಾರೆ. ಆದರೆ ನನ್ನ ದುರಾದೃಷ್ಟ ಎಲ್ಲಿಯವರೆಗೆ ತಂದು ನಿಲ್ಲಿಸಿದೆ ಎಂದರೆ, ನಾನು ಹೇಳಬಾರದು ಎಂದುಕೊಂಡಿದ್ದ ಈ ರಹಸ್ಯವನ್ನು ನಿನಗೆ ಹೇಳಲೇಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ಆಗ ನಯನ ಸ್ವಪ್ನಾಳಿಗೆ ಎಲ್ಲ ವಿಷಯವನ್ನು ಹೇಳಿದಳು. ಸ್ವಪ್ನ, ನಾನು ಮದುಮಗಳಾಗಿ ನಿಮ್ಮ ಮನೆಗೆ ಬಂದಾಗ ನನ್ನ ಪ್ರಥಮ ರಾತ್ರಿಗಾಗಿ ನಾನು ತುಂಬಾ ಖುಷಿಯಾಗಿದ್ದೆ. ಏಕೆಂದರೆ ಪ್ರತಿಯೊಂದು ಹುಡುಗಿಯೂ ತನ್ನ ಪ್ರಥಮ ರಾತ್ರಿಗಾಗಿ ತುಂಬಾ ಉತ್ಸುಕಳಾಗಿರುತ್ತಾಳೆ. ನಾನು ಸಹ ತುಂಬಾ ಉತ್ಸುಕಳಾಗಿದ್ದೆ. ಆದರೆ ನನ್ನ ಖುಷಿಯ ಮೇಲೆ ಯಾರದೋ ದೃಷ್ಟಿ ಬಿದ್ದಿರಬೇಕು. ನಿನ್ನ ಅಣ್ಣ ರೂಮಿಗೆ ಬಂದ ತಕ್ಷಣ ಯಾರಲ್ಲಿಯೂ ಹೇಳಬಾರದು ಎಂದು ನನ್ನಿಂದ ವಚನ ತೆಗೆದುಕೊಂಡರು. ಏಕೆಂದರೆ ಅದು ಅವರ ಮರ್ಯಾದೆಯ ಪ್ರಶ್ನೆಯಾಗಿತ್ತು. ನಾನು ಅವರನ್ನು ತುಂಬಾ ಪ್ರೀತಿಸುತ್ತಿದ್ದೆ. ನನ್ನ ಗಂಡನ ಮರ್ಯಾದೆ ಹೋಗುವುದು ನನಗೂ ಸಹ ಇಷ್ಟವಿರಲಿಲ್ಲ. ಆದ್ದರಿಂದ ನಾನು ಅವರ ಮಾತನ್ನು ಒಪ್ಪಿಕೊಂಡೆ. ವಿಷಯವೇನೆಂದರೆ, ನಿನ್ನ ಅಣ್ಣನಿಗೆ ಏಡ್ಸ್ ರೋಗ ತಗಲಿತ್ತು. ಈ ವಿಷಯ ಅವರಿಗೆ ಸಹ ಗೊತ್ತಿರಲಿಲ್ಲ. ನಮ್ಮ ಮದುವೆಗೂ ಕೆಲವು ದಿನಗಳ ಮೊದಲೇ ಅವರ ಆರೋಗ್ಯ ಹಾಳಾಗಿತ್ತು. ಅವರು ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಅವರು ಟೆಸ್ಟ್ ಮಾಡಿದರು. ಅದರ ಜೊತೆಗೆ HIV ಟೆಸ್ಟ್ ಕೂಡ ಮಾಡಿದರು. ಅವರಿಗೆ ಡಾಕ್ಟರ್ ಸುಮ್ಮನೆ HIV ಟೆಸ್ಟ್ ಮಾಡಿರಬೇಕು ಅನಿಸಿತ್ತು. ದುರದೃಷ್ಟವಶಾತ್ ರಿಪೋರ್ಟ್ ನಾನು ಮದುವೆಯಾಗಿ ಗಂಡನ ಮನೆಗೆ ಬರುವ ದಿನ ದೊರೆಯಿತು. ರಿಪೋರ್ಟ್ ಪಾಸಿಟಿವ್ ಆಗಿತ್ತು. ಆದ್ದರಿಂದ ಪ್ರಥಮ ರಾತ್ರಿ ನಿನ್ನ ಅಣ್ಣ ನನ್ನನ್ನು ಮುಟ್ಟಲಿಲ್ಲ. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಅವರು ಕೂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ನಾನು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಬದುಕಿರುತ್ತೇನೆ ಎಂದು ಅವರಿಗೆ ಗೊತ್ತಾದಾಗ ಮತ್ತು ನನ್ನ ಮದುವೆ ಅವರ ಜೊತೆ ಆಗಿರುವುದರಿಂದ ನನ್ನ ಜೀವನವು ಹಾಳಾಗುತ್ತದೆ ಎಂದು ತಿಳಿದು ತಮ್ಮ ಜೀವನದ ಗೆಳೆಯ ಕರಣ್ಗೆ ಈ ಎಲ್ಲಾ ವಿಷಯವನ್ನು ಹೇಳಿದರು. ಇದನ್ನು ಹೇಳಿದರು, ನಾನು ಸತ್ತ ನಂತರ ನನ್ನ ಮನೆಯವರೊಂದಿಗೆ ಮಾತನಾಡಿ ನಯನಳನ್ನು ನೀನು ಮದುವೆ ಮಾಡಿಕೋ.
ಕರಣ್ ನಿನ್ನ ಅಣ್ಣನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡನು. ಕರಣ್ ತನ್ನದೇ ಆದ ರೀತಿಯಲ್ಲಿ ಅತ್ತೆಯೊಂದಿಗೆ ನಮ್ಮಿಬ್ಬರ ಮದುವೆಯ ಬಗ್ಗೆ ಕೂಡ ಮಾತನಾಡಿದರು. ಆದರೆ ಅತ್ತೆ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಪ್ರತಿದಿನ ನಿನ್ನ ಅಣ್ಣ ಕರಣ್ಣೊಂದಿಗೆ ನನ್ನನ್ನು ಫೋನಿನಲ್ಲಿ ಮಾತನಾಡಿಸುತ್ತಿದ್ದರು. ಆಗ ನಿನ್ನ ಅಣ್ಣ ತಮ್ಮ ಸಾವನ್ನು ಎದುರು ನೋಡುತ್ತಿದ್ದರುವ. ಬದುಕಿದ್ದಾಗಲೇ ನಮ್ಮಿಬ್ಬರ ಮದುವೆಯನ್ನು ಮಾಡಿಸಿದರೆ ಜನರ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಬೇಕಾಗಿತ್ತು. ನನಗೆ ಕರಣ್ಣೊಂದಿಗೆ ಮಾತನಾಡುವುದು ಇಷ್ಟವಾಗುತ್ತಿರಲಿಲ್ಲ, ಯಾಕೆಂದರೆ ನಾನು ನಿನ್ನ ಅಣ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಆದರೆ ನಿನ್ನ ಅಣ್ಣನು ನನ್ನಿಂದ ವಚನವನ್ನು ತೆಗೆದುಕೊಂಡಿದ್ದರು. ಅವರ ಎಲ್ಲಾ ಮಾತುಗಳನ್ನು ನಾನು ಒಪ್ಪಿಕೊಂಡಿದ್ದೆ ಮತ್ತು ಕರಣ್ಣನ್ನು ಮದುವೆಯಾಗಲು ಸಹ ನಾನು ಒಪ್ಪಿಕೊಂಡಿದ್ದೆ. ಆದ್ದರಿಂದ ನಾನು ಅವರೊಂದಿಗೆ ಮಾತನಾಡತೊಡಗಿದೆ. ಆದರೆ ನಿನ್ನ ಅಣ್ಣನ ಸಾವಿನ ನಂತರ ನನಗೆ ನಾನು ಏಕಾಂಗಿ ಎಂದು ಅನಿಸಿತು. ಆ ದಿನಗಳಲ್ಲಿ ಕರಣ್ ನನಗೆ ಕಾಲ್ ಮಾಡಿ ನನ್ನೊಂದಿಗೆ ತುಂಬಾ ಮಾತನಾಡುತ್ತಿದ್ದನು. ಅವನು ಸಹ ತುಂಬಾ ಒಳ್ಳೆಯವನಾಗಿದ್ದನು. ಹೀಗೆ ಮಾತಿನಲ್ಲಿ ನನಗೆ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು. ನಾವಿಬ್ಬರೂ ಭೇಟಿಯಾಗುವ ಪ್ಲಾನ್ ಮಾಡಿದೆವು. ಆದರೆ ನಾನೊಬ್ಬಳೇ ಹೊರಗೆ ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ನೀನು ಸಂದೀಪ್ನು ಭೇಟಿಯಾಗಲು ನನ್ನನ್ನು ಕರೆದುಕೊಂಡು ಬಂದಾಗ ನಾನು ಸಹ ಕರಣ್ಣನ್ನು ಹೋಟೆಲ್ಗೆ ಕರೆಸುತ್ತಿದ್ದೆ. ಮಾತಿನಲ್ಲಿ ನಾವಿಬ್ಬರೂ ಹತ್ತಿರವಾಗ ತೊಡಗಿದೆವು. ಆದರೂ ನಾನು ಕರಣ್ಣಲ್ಲಿ ಹೇಳಿದೆ, ನಮ್ಮಿಬ್ಬರ ಮದುವೆಯಾಗುವವರೆಗೂ ನಾವಿಬ್ಬರೂ ಒಬ್ಬರಿಗೊಬ್ಬರು ಒಂದಾಗಲು ಸಾಧ್ಯವಿಲ್ಲ. ಆದರೆ ಕರಣ್ ಹಲವು ಬಾರಿ ನಮ್ಮ ಮದುವೆಯ ಬಗ್ಗೆ ಅತ್ತೆಯೊಂದಿಗೆ ವಿಷಯವನ್ನು ಪ್ರಸ್ತಾಪಿಸಿದನು. ಆದರೆ ಅತ್ತೆ ನನ್ನನ್ನು ಮದುವೆ ಮಾಡಲು ಒಪ್ಪಿಕೊಳ್ಳಲಿಲ್ಲ. ನನಗೆ ತವರುಮನೆಯಿಂದಲೂ ಯಾರದೇ ಸಪೋರ್ಟ್ ಇರಲಿಲ್ಲ. ಆದ್ದರಿಂದ ನಾನು ಮತ್ತು ಕರಣ್ ಒಂದು ದಿನ ದೇವಸ್ಥಾನದಲ್ಲಿ ಮದುವೆಯನ್ನು ಮಾಡಿಕೊಂಡೆವು. ಈ ಮಗು ಬೇರೆ ಯಾರದೂ ಅಲ್ಲ, ಇದು ನನ್ನ ಮತ್ತು ಕರಣನ ಮಗುವಾಗಿದೆ ಎಂಬ ತನ್ನ ಅತ್ತಿಗೆ ನಯನಳ ಮಾತು ಕೇಳಿ ಸ್ವಪ್ನಾಳ ಕಣ್ಣಿನಲ್ಲಿ ನೀರು ಬಂತು. ಆಗ ಸ್ವಪ್ನ ನಯನಳಿಗೆ ಹೇಳಿದಳು, ಅಣ್ಣ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ವಿಧಿಯು ಅಣ್ಣನನ್ನು ನಿಮ್ಮಿಂದ ಕಸಿದುಕೊಂಡಿತು. ಅಷ್ಟೊಂದು ಪ್ರೀತಿಸಿದ ಗಂಡನ ಭವಿಷ್ಯ ಯಾರಿಗೂ ದೊರೆಯುವುದಿಲ್ಲ. ಆದರೆ ಅತ್ತಿಗೆ, ಅಣ್ಣನಿಗೆ ಏಡ್ಸ್ ಹೇಗೆ ಬಂತು? ಅಣ್ಣ ನಿಮಗೆ ಇದರ ಬಗ್ಗೆ ಹೇಳಲಿಲ್ಲವೇ? ಆಗ ನಯನಳು ಸ್ವಪ್ನಾಳಿಗೆ ಹೇಳಿದಳು, ಸ್ವಪ್ನ, ಸ್ವತಃ ನಿನ್ನ ಅಣ್ಣನಿಗೆ ಏಡ್ಸ್ ರೋಗ ಹೇಗೆ ಬಂತು ಎಂದು ಗೊತ್ತಾಗಲಿಲ್ಲ. ಒಂದು ವೇಳೆ ಅವರು ಬದುಕಿದ್ದರೆ ಇದರ ಬಗ್ಗೆ ಅವಶ್ಯವಾಗಿ ತಿಳಿದುಕೊಳ್ಳುತ್ತಿದ್ದರು. ಆದರೆ ಅವರು ಸತ್ತ ಮೇಲೆ ಇದರ ಬಗ್ಗೆ ತಿಳಿದುಕೊಂಡು ಅವರ ಹೆಸರಿಗೆ ಮಸಿ ಬಳೆಯಲು ನನಗೆ ಇಷ್ಟವಾಗಲಿಲ್ಲ. ಅಷ್ಟಕ್ಕೂ ಅವರದೇನೂ ತಪ್ಪಿರಲಿಲ್ಲ. ಆದರೂ ಜನರು ಅವರು ಏನೋ ತಪ್ಪು ಮಾಡಿರಬೇಕು, ಅದಕ್ಕಾಗಿ ಅವರಿಗೆ ಈ ರೋಗ ಬಂದಿದೆ ಎಂದು ಅಂದುಕೊಳ್ಳುತ್ತಾರೆ. ಆಗ ಸ್ವಪ್ನ ನಯನಳ ಕೈ ಹಿಡಿದು ಹೇಳಿದರು, ಅತ್ತಿಗೆಮ್ಮ, ಹೇಗೆ ನೀವು ನನ್ನ ಅಣ್ಣನಿಗೆ ರೋಗವಿದೆ ಎಂದು ಯಾರಿಗೂ ಹೇಳದೆ ನಮ್ಮ ಕುಟುಂಬದ ಮರ್ಯಾದೆ ಉಳಿಸಿದ್ದೀರೋ ಹಾಗೆ ನಾನು ಸಹ ನಿಮ್ಮಲ್ಲಿ ಒಂದು ಪ್ರಮಾಣ ಮಾಡುತ್ತೇನೆ. ನೀವು ಮತ್ತು ಕರಣ್ ಅಣ್ಣ ಇಬ್ಬರೂ ಮದುವೆ ಮಾಡಿಕೊಂಡಿದ್ದರೂ ಸಮಾಜದ ದೃಷ್ಟಿಯಲ್ಲಿ ನಿಮ್ಮಿಬ್ಬರಿಗೂ ಇನ್ನೂ ಮದುವೆಯಾಗಿಲ್ಲ. ಆದ್ದರಿಂದ ನಾನು ನನ್ನ ಮದುವೆಗೂ ಮೊದಲು ನಿಮ್ಮಿಬ್ಬರ ಮದುವೆಯನ್ನು ಎಲ್ಲರ ಮುಂದೆ ಮಾಡಿಸುತ್ತೇನೆ. ಆ ದಿನ ಸ್ವಪ್ನ ಮನೆಗೆ ಹೋದವಳೆ ಅಮ್ಮನಿಗೆ ಹೇಳಿದಳು, ಮುಂದಿನ ತಿಂಗಳು ನನ್ನ ಮತ್ತು ಸಂದೀಪ್ನ ಮದುವೆ ಇದೆ. ಆದರೆ ನನ್ನ ಮದುವೆಗೂ ಮೊದಲು ಅತ್ತಿಗೆ ಅಮ್ಮನ ಮದುವೆಯಾಗಬೇಕೆಂದು ನಾನು ಇಷ್ಟಪಡುತ್ತೇನೆ. ಆಗ ಸ್ವಪ್ನಳ ಅಮ್ಮ ಹೇಳಿದರು, ನಿನ್ನ ತಲೆ ಹಾಳಾಗಿದೆಯಾ? ಒಂದು ವೇಳೆ ಅವಳು ಈ ಮನೆಯಿಂದ ಹೊರಟು ಹೋದರೆ ನನ್ನ ಸೇವೆ ಯಾರು ಮಾಡುತ್ತಾರೆ? ಆಗ ಸ್ವಪ್ನ ತನ್ನ ಅಮ್ಮನಿಗೆ ಹೇಳಿದರು, ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಅತ್ತಿಗೆ ಅಮ್ಮನ ಜೀವನವನ್ನು ಏಕೆ ಹಾಳು ಮಾಡುತ್ತೀರಿ? ಈಗಂತೂ ನಿಮ್ಮಲ್ಲಿ ಎಷ್ಟೊಂದು ಶಕ್ತಿಯಿದೆ ಅಂದರೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಬಹುದು. ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ನಾವಿದ್ದೇವೆ. ನೀವು ಅತ್ತಿಗೆ ಅಮ್ಮನ ಮದುವೆಯನ್ನು ಕರಣನ ಜೊತೆ ಮಾಡಿಸಿರಿ. ಒಂದು ವೇಳೆ ನೀವು ಅತ್ತಿಗೆ ಅಮ್ಮನನ್ನು ಕರಣನ ಜೊತೆ ಮದುವೆ ಮಾಡಿಸದಿದ್ದರೆ ನಾನು ಸಹ ಮದುವೆ ಮಾಡಿಕೊಳ್ಳುವುದಿಲ್ಲ. ಭಗವಂತನು ಸ್ವಪ್ನಳಂತಹ ನಾದಿನಿಯನ್ನು ಎಲ್ಲ ಅತ್ತಿಗೆಯರಿಗೂ ಕೊಡಲಿ. ಸ್ವಪ್ನಳು ತನ್ನ ಅಮ್ಮನಿಗೆ ಎಷ್ಟೊಂದು ತಿಳಿಸಿ ಹೇಳಿದ್ದಾಳೆ, ಧಮಕಿ ಹಾಕಿದ್ದಾಳೆ ಎಂದರೆ ಕೊನೆಗೂ ಅವಳ ಅಮ್ಮ ಮದುವೆಗೆ ಒಪ್ಪಿಕೊಂಡಳು. ಸ್ವಲ್ಪ ದಿನಗಳಲ್ಲಿ ನಯನ ಮತ್ತು ಕರಣನ ಮದುವೆಯಾಯಿತು. ಸ್ವಲ್ಪ ದಿನಗಳಲ್ಲಿ ಕರಣನ ಮನೆಗೆ ನಯನ ಮದುಮಗಳಾಗಿ ಹೊರಟು ಹೋದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.